ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಎಷ್ಟೋ ಜನ ಗೆಸ್ ಮಾಡಿಬಿಟ್ಟಿರ್ತೀರ ನಾನು ಯಾಕೆ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳಿ. ನಿಜವಾಗ್ಲೂ ನಾನು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೀನಿ. ಅದನ್ನು ಹೆಂಗೆ ಹೇಳ್ಕೋಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಅಷ್ಟೊಂದು ಖುಷಿ ಆಗ್ತಿದೆ, ಅಷ್ಟೊಂದು ನನಗೆ ಎಮೋಷ್ನಲ್ ತಡ್ಕೊಳಕ್ಕಾಗ್ತಾ ಇಲ್ಲ. ಇಂಥದ್ದೊಂದು ಸುದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂತ ಒಂದು ಸಣ್ಣ ಕನಸು ಕೂಡ ನಾನು ಕಂಡಿರಲಿಲ್ಲ. ಇವತ್ತು ಗುರುವಾರ ರಾಯರೇ ಗಾಯತ್ರಿ ಅಕ್ಕನ ರೂಪದಲ್ಲಿ ಬಂದಿದ್ದಾರೇನೋ ಅಂತ ಅನಿಸುತ್ತೆ. ಎಲ್ರಿಗೂ ಒಂದೊಂದು ಆಸೆ ಇರುತ್ತೆ, ವಿಡಿಯೋ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಕೂಡ. ನನಗೂ ಸುಮಾರು 3 ವರ್ಷದಿಂದನೂ ನಾನು ಅವತ್ತು ಏನು ವಿಡಿಯೋ ಮಾಡ್ತಿದ್ದೀನಿ ಇವತ್ತು ಕೂಡ ಅದೇ ಥರದ ವಿಡಿಯೋಗಳನ್ನೇ ಮಾಡ್ತಿದ್ದೀನಿ. ಸೊ ನನಗೆ ವ್ಯೂಸ್ ಬಂದಿಲ್ಲ, ಸಬ್ಸ್ಕ್ರೈಬರ್ ಆಗಿಲ್ಲ ಅಂತ ಯಾವುದೇ ಫಾಲ್ತು ವಿಡಿಯೋಗಳನ್ನು ನಾನು ಶೇರ್ ಮಾಡಿಕೊಂಡಿಲ್ಲ. ಸೊ ನನಗೆ ಸುಮಾರು ಎಷ್ಟೋ ವಿಡಿಯೋಗಳು ನಾನು ಅಕ್ಕಂದು ನನಗೆ ಅಮ್ಮ ಸಿಕ್ಕಾಪಟ್ಟೆ ಇಷ್ಟ. ಈ ವಯಸ್ಸಲ್ಲಿ ಕೂಡ ಎಷ್ಟೊಂದು ಎನರ್ಜಿ ಇದೆ, ಪ್ರತಿಯೊಂದನ್ನು ಎಷ್ಟೊಂದು ಇಂಟ್ರೆಸ್ಟಿಂದ ಕಲಿತಾರೆ. ಸೊ ಅವ್ರನ್ನ ನೋಡಿ ಸುಮಾರು ನಾವು ತಿಳ್ಕೊಂಡಿದ್ದೀವಿ, ಕಲ್ತ್ಕೊಂಡಿದ್ದೀವಿ. ಸೊ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ನಮ್ಮ ಜೀವನನ ಈ ಥರ ಬದುಕಬೇಕು, ಇಷ್ಟೊಂದು ಹೆಲ್ದಿಯಾಗಿರಬೇಕು, ಇದನ್ನು ತಿನ್ನಬೇಕು, ಪ್ರತಿಯೊಂದು ಅಷ್ಟೇ. ಅವರು ಈವೆಂಟ್ಸ್ಗಳು ಮಾಡಿದಾಗ ಆರ್ಗ್ಯಾನಿಕ್ ಪ್ರಾಡಕ್ಟಿಗೆ ಎಷ್ಟೊಂದೆಲ್ಲ ಮಹತ್ವ ಕೊಡ್ತಾರೆ. ನಾನು ಪ್ರತಿಯೊಂದು ಅವ್ರ ವೀಡಿಯೋಸ್ ನೋಡ್ತೀನಿ. ನಿಜವಾಗ್ಲೂ ಅಷ್ಟೊಂದೆಲ್ಲ ಅದರಲ್ಲಿ ಇನ್ಫಾರ್ಮೇಷನ್ ಇರುತ್ತೆ. ಸೊ ಹಾಗಾಗಿ ಗಾಯತ್ರಿ ಅಕ್ಕ ಅಂದರೆ ಎಷ್ಟೋ ಜನಕ್ಕೆ ಅವ್ರ ಮಾತುಗಳ ವೇದ ವಾಕ್ಯ. ಸೊ ಅವರು ಒಂದು ಮಾತು ಹೇಳಿರೋದಕ್ಕೆ ಇಷ್ಟು ಜನ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋದು. ನನಗೆ ನನ್ನ ವೀಡಿಯೋಗಳನ್ನು ಸುಮಾರು ಜನ ನೋಡಿರ್ಬೋದು, ರೆಸಿಪಿಗಳನ್ನು ಟ್ರೈ ಮಾಡಿರ್ಬೋದು, ಹೇಳ್ಕೊಂಡಿರೋದು ತುಂಬ ಕಡಿಮೆ. ಆಮೇಲೆ ಸಪೋರ್ಟಿವ್ ಅನ್ನೋದು ಇಲ್ಲವೇ ಇಲ್ಲ ನನಗೆ. ಅಂದರೆ ಈಗ ಯಾವುದೋ ಒಂದು ಒಳ್ಳೆ ವಿಡಿಯೋ ಮಾಡಿದ್ದೀನಿ ಅಂದ ತಕ್ಷಣ ಅಪ್ರಿಷಿಯೇಟ್ ಮಾಡಿರೋದು ತುಂಬ ಕಡಿಮೆ. ಸೊ ನನಗೆ ಖುಷಿ ಆಗುತ್ತೆ, ನನ್ನದೇ ಒಂದಿಷ್ಟು ಮೆಮೊರೀಸ್ ಇರುತ್ತೆ ಅಂತ ನಾನು ಅದನ್ನು ಕ್ಯಾರಿ ಮಾಡ್ತಾ ಬರ್ತಿದ್ದೀನಿ ಅಷ್ಟೇ. ನಾನು ಪ್ರತಿಯೊಂದು ವ್ಲಾಗಲ್ಲೂ ಏನಾದರೂ ಒಂದು ಇನ್ಫಾರ್ಮೇಷನ್ ಇರೋ ಥರ ವೀಡಿಯೋನೇ ಮಾಡಿ ಹಾಕಿರ್ತೀನಿ. ಸೊ ನಾನು ಇನ್ನು ಮುಂದೆ ಯೂಟ್ಯೂಬಲ್ಲಿ ಬೆಳೆದ್ರೆ ಅದಕ್ಕೆ ನೀವೇ ಕಾರಣ. ಸೊ ನನ್ನ ಲೈಫ್ ಟೈಮು ನಾನು ನಿಮಗೆ ಚಿರಋಣಿ ಆಗಿರ್ತೀನಿ. ಖಂಡಿತ ನನಗೆ ಎಷ್ಟು ಖುಷಿ ಆಗ್ತಿದೆ ನಿಮ್ಮ ಬಾಯಲ್ಲಿ ನನ್ನ ಹೆಸರು, ನನ್ನ ಕೆಲಸದ ಬಗ್ಗೆ ನೀವು ಮಾತಾಡಿದಾಗ ನನಗೆ ಎಲ್ಲಿಲ್ಲದ ಆನಂದ ಅಕ್ಕ. ನಿಜವಾಗ್ಲೂ ನಾನು ಯೂಟ್ಯೂಬಲ್ಲಿ ಏನಾದರೂ ಸಾಧನೆ ಮಾಡಿದಾಗ ನನಗೆ ಇಷ್ಟೊಂದು ಖುಷಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ನಿಮ್ಮ ಬಾಯಲ್ಲಿ ಬಂದಿದ್ದೀನಿ, ನಾನು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದೀನಿ ಅಂತಲೇ ನನಗೆ ಫೀಲ್ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ನನಗೆ ಅದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ. ನಾನು ನಿಮ್ಮ ವಿಡಿಯೋ ನೋಡಿದ ಮೇಲೆ ಒಂದು 3-4 ಸರಿ ನಾನು ಕಾಮೆಂಟ್ ಹಾಕಿದ್ರು ಕೂಡ ಸೇಮ್ ನಿಮ್ಗೆ ಯಾವ ಥರ ಪ್ರಾಬ್ಲಮ್ ಆಗಿದೆನೋ ನನಗೂ ಅದೇನೆ. ಅಸಲು ನಿಮ್ಮ ಕಾಮೆಂಟ್ ಹೋಗ್ತಾನೆ ಇಲ್ಲ. ಸಾಧ್ಯ ಆದರೆ ನನಗೆ ನಿಮ್ಮ ನಂಬರ್ ಕೊಡಿ ಅಕ್ಕ, ನಾನು ನಿಮ್ಮ ಜೊತೆ ಒಂದು 5 ನಿಮಿಷ ಮಾತಾಡಬೇಕು ಅಂತ ಅನ್ನಿಸ್ತಿದೆ. ಸೊ ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ನಂಗೆ ಇನ್ನೇನು ಮಾತಾಡಬೇಕು ಅಂತಲೇ ತಿಳಿತಾ ಇಲ್ಲ. ನಿಜವಾಗ್ಲೂ ಒಂಥರ ಬಾಯಿಯೊಳಗಿನ ಕಪ್ಪೆ ಥರ. ಇಷ್ಟೇ ನನ್ನ ಪ್ರಪಂಚ, ಇದ್ರ ಹೊರಗಡೆ ನಾನು ಎಲ್ಲೂ ಹೋಗಲ್ಲ. ಏನು ರೆಗ್ಯುಲರಾಗಿ ಮಕ್ಕಳಿಗೆ ಮಾಡ್ತೀನಿ, ಸೊ ಅದನ್ನೇ ನಾನು ಶೇರ್ ಮಾಡ್ತಾ ಬರ್ತಿದ್ದೀನಿ. ಎಂತೆಂಥ ಫಾಲ್ತು ವೀಡಿಯೋಗಳಿಗೆಲ್ಲ ಎಷ್ಟೊಂದೆಲ್ಲ ಜನ ಸಪೋರ್ಟ್ ಮಾಡ್ತಾರೆ. ಸುಮಾರು ಸರಿ ನನಗೆ ಅನಿಸಿರೋದುಂಟು, ನಾನು ಬೇಡ, ನನಗೆ ಈ ಯೂಟ್ಯೂಬ್ ಚಾನಲ್ ಸರಿ ಹೋಗಲ್ಲ, ಯಾಕಂದರೆ ನಂತರ ಅಲ್ಲಿ ಗಂಟೆಗಟ್ಟಲೆ ನಿಂತು ರೊಟ್ಟಿ ಮಾಡಿದೆ, ಪಲ್ಯ ಮಾಡಿದೆ. ಸೊ ಅದು ಯಾರಿಗೂ ಇಷ್ಟ ಆಗಲ್ಲ, ಬಿಟ್ಬಿಡೋಣ ಅಂತ ಹೇಳಿ. ಬಟ್ ಹಸ್ಬೆಂಡು ಕೆಲವೊಂದಿಷ್ಟು ಇತ್ತೀಚೆಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪ್ರತಿಯೊಬ್ಬರು ಪುಷ್ ಮಾಡೋರು, ತುಂಬ ಚೆನ್ನಾಗಿದೆ, ನೀವು ಮಾಡಿ, ಮುಂದೆ ನಿಮ್ಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ. ಸೊ ಅದರಿಂದ ನಾನು ಮುಂದೆ ಬಂದೆ. ನಾನು ಅವತ್ತು ಏನಾದರೂ ಯೂಟ್ಯೂಬ್ ವೀಡಿಯೋಸ್ಗಳನ್ನು ಮಾಡೋದು ಬಿಟ್ಟಿದ್ರೆ ಇವತ್ತು ಈ ಒಂದು ಸುದಿನ ನಾನು ನಿಜ ಕಳ್ಕೊಳ್ತಿದ್ದೆ. ನಂಗೆ ಸಿಕ್ಕಾಬಟ್ಟೆ ಹೆಮ್ಮೆ ಆಗ್ತಿದೆ, ಖುಷಿ ಆಗ್ತಿದೆ. ಅದನ್ನು ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೂ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಕೃತಜ್ಞತೆ ಸಲ್ಲಿಸ್ತೀನಿ ಅಕ್ಕ ನಿಮಗೆ. ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥ ದೊಡ್ಡ ಯೂಟ್ಯೂಬರ್ ಬಾಯಲ್ಲಿ ಬರೋದೇ ಒಂದು ದೊಡ್ಡ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಾಧ್ಯ ಆದರೆ ಅಕ್ಕ ನನಗೆ ನಿಮ್ಮ ನಂಬರ್ ಕೊಡಿ, ನಾನು ನಿಮ್ಮ ಜೊತೆ ಒಂದೆರಡು ಮಾತಾಡಬೇಕು. ಸೊ
ಥ್ಯಾಂಕ್ ಯು ಸೋ ಮಚ್. ಇನ್ನು ನನ್ನ ಮುಂದಿನ ಬೆಳವಣಿಗೆಗೆಲ್ಲ ನೀವೇ ಕಾರಣಕರ್ತರಾಗಿರ್ತೀರ. ಹಾರ್ಟ್ಲಿ ಥ್ಯಾಂಕ್ ಯು ಸೋ ಮಚ್ ಅಕ್ಕ ನಿಮಗೆ.